ನಾವು ಆರ್ ಎ ಪಾರ್ಟ್ ಆಫ್ NDA. ನಾವು NDA ಅಲಯನ್ಸ್ನ ಪಾರ್ಟ್ನರ್ ಆಗಿದ್ದೇವೆ. ನಮ್ಮ ಪಕ್ಷ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೋರಾಟಗಳು ಕೈಗೆ ಎತ್ಕೊಳ್ಬೇಕಾಗ್ತದೆ. ಒಂದಷ್ಟು ಸಂದರ್ಭದಲ್ಲಿ ನಾವು ಕಾಯ್ಲಿಕ್ಕಾಗೋದಿಲ್ಲ ಅಥವಾ ಅವ್ರು ಕಾಯ್ಲಿಕ್ಕಾಗೋದಿಲ್ಲ. ಈ ಕೂಡಲೇ ನಾವು ರಿಯಾಕ್ಟ್ ಆಗಬೇಕಾಗ್ತದೆ. ಸಿಚುವೇಶನ್ಗಳು ಆ ರೀತಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸತ್ಯ. ಬಟ್ ಒಂದಂತೂ ಸತ್ಯ, ಒಂದು ತಾವೇ ನೋಡಿದ್ದೀರಿ, ರಾಜ್ಯದಲ್ಲಿ ಮೂಢ ವಿಚಾರವಾಗಿ ಒಟ್ಟಾಗೆ ಪಾದಯಾತ್ರೆಯನ್ನು ಮಾಡಿದ್ವಿ, ಪ್ರತಿಭಟನೆಯನ್ನು ಮಾಡಿದ್ವಿ, ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ವಿ. ಅದರ ಮುಂದುವರೆದ ಭಾಗವಾಗಿ ವಿಧಾನಸೌಧದಲ್ಲೂ ಕೂಡ ನಾವು ಒಟ್ಟಾಗೆ ಇದ್ದೇವೆ. ನಾವು ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಯಾವುದೇ ಅಪಸ್ವರಗಳಾಗಲಿ ಅಸಮಾಧಾನಗಳಾಗಲಿ ಇದು ಯಾವುದೇ ರೀತಿ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು ಏನಂದರೆ ಬಹುತೇಕರಲ್ಲಿ ಒಂದು ಒಪಿನಿಯನ್ ಇದೆ, ಒಂದು ಇಮಿಡಿಯೇಟಾಗಿ ಕೋಆರ್ಡಿನೇಷನ್ ಒಂದು ಕಮಿಟಿ ಆಗಬೇಕು. ಸಮನ್ವಯತೆ ದೃಷ್ಟಿಯಿಂದ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಆಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಮುಖಂಡರುಗಳ ಕಾರ್ಯಕರ್ತರೆಲ್ಲ ಬಯಕೆ ಇದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂತು ಬಗೆಹರಿಸ್ತೀವಿ. ರಾಜ್ಯದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿಗೆ ಸಂಬಂಧಪಟ್ಟಂಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿಗೆ ಸಂಬಂಧಪಟ್ಟಂಗೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ನಾನು ತಿಳಿದು ಮಾತಾಡ್ತೀನಿ. ರಾಯಚೂರು ಜಿಲ್ಲೆಯಲ್ಲಿ ಜನತಾದಳಕ್ಕೆ ಮೊದಲಿನ ಹಲವಾರು ವರ್ಷಗಳಿಂದ ಬೇಸಿದೆ. ಇಲ್ಲಿ ಯಾವಾಗ 3-4 ಜನ MLAಗಳು ಆಯ್ಕೆಯಿಂದ ಮಾಡಿದ್ದಾರೆ. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಆದಂಥ ತಾರತಮ್ಯಗಳು ಮತ್ತು ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ ಜನತಾದಳ ಅಷ್ಟೊಂದು ಪ್ರಾಬಲ್ಯ ಆಗ್ತಾ ಇದೆ. ಮತದಾರರು ನಿಮ್ಮ ಪರವಾಗಿದ್ದರೂ ನೀವು ಅದನ್ನು ಎನ್ಗೇಜ್ ಮಾಡ್ಕೊಬೇಕು ಆಗ್ತದೆ ಒಂದು ಭಾವನೆ ಇದೆ. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ JDS ಮತ್ತೊಂದಷ್ಟು ಪ್ರಾಬಲ್ಯ ಮಾಡೋಕ್ಕೆ ಟಿಕೆಟ್ ಹಂಚಿಕೆಯಲ್ಲಿ ಭಾಳಷ್ಟು ತಾರತಮ್ಯಗಳಾಗ್ತವೆ. ಹೊರಗಡೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೇ ಉದ್ದೇಶದಿಂದ. ಯಾವ ಕಾರಣಕ್ಕೂ ನಾವು ಯಾವುದೋ ಒಂದು ಭಾಗಕ್ಕೆ ಸೀಮಿತವಾಗಿ ಇರತಕ್ಕಂಥ ಪಕ್ಷ ಎಲ್ಲ ಇದು. ರಾಜ್ಯಾದ್ಯಂತ ರಾಜ್ಯದ 7.5 ಕೋಟಿ ಕನ್ನಡಿಗರು ಇವತ್ತು ಪಕ್ಷಕ್ಕೆ ಅನೇಕ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅಭ್ಯರ್ಥಿಗಳಿಗೆ ಒಳ್ಳೆ ಮತಗಳು ಕೊಟ್ಟಿದ್ದಾರೆ. ಅದು ಒಂದೊಂದು ಸಲ ಸೀಟ್ಗಳಾಗಿ ಪರಿವರ್ತನೆ ಆಗದೆ ಹೋಗಿರ್ಬೋದು. ಆದರೆ ಪಕ್ಷ ತಾವು ಹೇಳ್ದಂಗೆ ಸರ್, ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಭಾಳ ಪ್ರಬಲವಾಗಿದೆ, ಬಲಿಷ್ಠವಾಗಿದೆ. ಹಾಗಾಗಿ ಸಂಘಟನೆ ದೃಷ್ಟಿಯಿಂದ ಇನ್ನು 3 ವರ್ಷ ಇದೆ ಚುನಾವಣೆಗೆ. ಯಾವುದೇ ವಿಚಾರ ಇರ್ಬೋದು. ಆಮೇಲೆ ರಾಜಾ ವೆಂಕಟಪ್ಪ ನಾಯಕ್ ಅವರು ಮತ್ತು ನಾಡಗೌಡರು ಸಾಹೇಬರು ಇವತ್ತು ಇಲ್ಲಿಬ್ಬರು ಕೂತಿದ್ದಾರೆ. ಇವತ್ತು ಒಂದು ನಾನು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವೇನು 5 ಗ್ಯಾರಂಟಿಗಳ ಬಗ್ಗೆ ಸಮರ್ಪಕವಾಗಿ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳು ತಿಂಗಳ ಹೆಣ್ಮಕ್ಳು ಅದೆಂಥದ್ದು ಗೃಹಲಕ್ಷ್ಮಿ ಅಂದರು, ಮತ್ತು ಗೃಹ ಜ್ಯೋತಿ ಅಂದರು, ಯುವ ನಿಧಿ ಅಂದರು, ಯಾವ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಅಂದಾಗ ಆಗ ಇನ್ನೂ ವಿಧಾನಸೌಧ ನಡೀತಾ ಸೆಷನ್ ಇತ್ತು. ಆ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಹೋರಾಟ, ಇಡೀ ಜಿಲ್ಲಾದ್ಯಂತ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಕರೆ ಕೊಟ್ಟು ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಪಕ್ಷ ಬಂದಿರತಕ್ಕಂಥದ್ದು ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನು ಮುಂದುವರಿಸ್ತೀವಿ ಸರ್.